ರಾಜ್ಯದಲ್ಲಿ ಕೊರೋನಾ ಸೋಂಕಿನ ಅಬ್ಬರ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ನಿನ್ನೆ ದಾಖಲೆಯ 208 ಮಂದಿ 24 ಗಂಟೆಗಳಲ್ಲಿ ಸಾವನ್ನಪ್ಪಿದ್ದಾರೆ. ರಾಜ್ಯದಲ್ಲಿ ಅಲ್ಲಿಗೆ ಸರಾಸರಿ ನಾವು ನೋಡೋದಾದ್ರೆ 7 ನಿಮಿಷಕ್ಕೆ ಒಬ್ರು ಮೃತಪಡ್ತಾ ಇದ್ದಾರೆ ಕೊರೋನಾ ಸೋಂಕಿನಿಂದಾಗಿ. ಈ ಮಧ್ಯದಲ್ಲಿ ಕರ್ನಾಟಕಕ್ಕೆ ಟೆನ್ಷನ್ ಆಗಿರುವಂತ ಊರು ಯಾವುದು, ನಗರ ಯಾವುದು ಅಂತಂದ್ರೆ ಅಫ್ಕೋರ್ಸ್ ಅದು ಜನಸಂಖ್ಯೆ ಜಾಸ್ತಿ ಇರುವಂತ ರಾಜ್ಯದ ರಾಜಧಾನಿ ಬೆಂಗಳೂರು. ಇಡೀ ಕರ್ನಾಟಕದೇ ಒಂದು ಲೆಕ್ಕ ಆದ್ರೆ ರಾಜ್ಯ ರಾಜಧಾನಿ ಬೆಂಗಳೂರದ್ದೇ ಮತ್ತೊಂದು ಲೆಕ್ಕ. ಯಾಕಂದ್ರೆ ಸಿಂಹಪಾಲಿರೋದೇ ಕೊರೋನಾ ವಿಚಾರವಾಗಿ ಬೆಂಗಳೂರಿನದ್ದು. ಇಲ್ಲಿ ಜನಸಂಖ್ಯೆನೂ ಜಾಸ್ತಿ ಇದೆ. ದಿನಕ್ಕೆ 15 ರಿಂದ 17 ಸಾವಿರ ಕೇಸ್ ಅಂತೂ ಫಿಕ್ಸ್ ಅನ್ನೋ ರೀತಿಯಲ್ಲಿ ಬೆಂಗಳೂರಲ್ಲಿ ಬರ್ತಾ ಇದೆ. ಎಲ್ಲೆಲ್ಲೂ ಬೆಂಗಳೂರು ಲಾಕ್ ಡೌನ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ಆಲ್ರೆಡಿ ತಜ್ಞರು ಈ ಶಿಫಾರಸನ್ನ ಸರ್ಕಾರದ ಮುಂದೆ ಇಟ್ಟಿದ್ದಾಗಿದೆ. ಬೆಂಗಳೂರನ್ನ ಲಾಕ್ ಡೌನ್ ಮಾಡಲೇಬೇಕು ತುರ್ತಾಗಿ ಅಂತ. ರಾಜಧಾನಿ ಲಾಕ್ ಮಾಡಿದ್ರೆ ಮಾತ್ರ ಉಳಿಗಾಲ ಇರೋದು. 14 ದಿನಗಳ ಕಾಲ ಲಾಕ್ಡೌನ್ಗೆ ಈಗ ತಜ್ಞರು ಶಿಫಾರಸನ್ನ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ನಾಳೆ ಒಂದು ಮಹತ್ವದ ಸಭೆ ಇದೆ, ಡಿಸೈಡ್ ಆಗುತ್ತೆ. ನಾಳಿನ ಸಚಿವ ಸಂಪುಟ ಸಭೆಯಲ್ಲಿ ಟಫ್ ರೂಲ್ಸ್ ಜಾರಿ ಮಾಡ್ತಾರಾ ಸಿಎಂ ನೋಡ್ಬೇಕು. ಈಗ ಬೆಂಗಳೂರಿಗೆ 14 ದಿನ ಲಾಕ್ ಮಾಡಲೇಬೇಕು ಅಂತ ಹೇಳಿ ತಜ್ಞರು ಶಿಫಾರಸನ್ನ ಮಾಡಿರೋದ್ರಿಂದ ಸರ್ಕಾರ ಆ ಒಂದು ಕಠಿಣ ನಿರ್ಧಾರವನ್ನ ಕೈಗೊಳ್ಳುತ್ತಾ ಅನ್ನೋದು ನಾಳೆ ಬಹುತೇಕ ಅಂತಿಮ ಆಗುತ್ತೆ. ಈಗ 14 ದಿನ ಬೆಂಗಳೂರು ಲಾಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ತಜ್ಞರು ಶಿಫಾರಸನ್ನ ಮಾಡಿದ್ದಾರೆ. ಎಲ್ಲಾ ಖಾಸಗಿ ಆಸ್ಪತ್ರೆಗಳನ್ನ ವಶಕ್ಕೆ ಪಡಿಬೇಕು ಅಂತಾನೂ ಕೂಡ ತಮ್ಮ ಶಿಫಾರಸಿನಲ್ಲಿ ಅವರು ಹೇಳಿದ್ದಾರೆ. ಯಾಕಂದ್ರೆ ಈಗ ಖಾಸಗಿ ಆಸ್ಪತ್ರೆಗಳಲ್ಲಿ 50% ಬೆಡ್ ಅನ್ನ ಮೀಸಲಿಡಬೇಕು ಅಂತ ಹೇಳಿದ್ದಾರೆ. ಸರ್ಕಾರವೇ ಖಾಸಗಿ ಆಸ್ಪತ್ರೆಗಳನ್ನ ನಿಯಂತ್ರಣ ಮಾಡೋದ್ರಿಂದ ಒಂದಿಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ ಅನ್ನೋದು ತಜ್ಞರ ಒಂದು ಶಿಫಾರಸು. ಈಗ ಖಾಸಗಿ ಆಸ್ಪತ್ರೆಗಳ 50% ಬೆಡ್ ಸಾಕಾಗೋದಿಲ್ಲ ಅಂತ ದಿನಕ್ಕೆ ಕನಿಷ್ಠ 15,000 ಅದಕ್ಕೂ ಜಾಸ್ತಿನೇ ಕೇಸಸ್ಗಳು ಬರ್ತಾ ಇದೆ ಕಳೆದ 2-3 ದಿನಗಳಿಂದ ನಾವು ನೋಡ್ತಿದ್ದಂಗೆ. ಹಾಗಾಗಿ ಬೆಂಗಳೂರನ್ನ ಇಮಿಡಿಯೇಟ್ ಆಗಿ 14 ದಿನ ಲಾಕ್ ಮಾಡಲೇಬೇಕು. ಒಂದ್ ವೇಳೆ ಲಾಕ್ ಮಾಡದೇ ಇದ್ರೆ ಮುಂದಿನ ದಿನಗಳು ಬಹಳಷ್ಟು ಕಷ್ಟಕರವಾಗಿರುತ್ತೆ. ಬೆಂಗಳೂರಲ್ಲಿ ಇನ್ನಷ್ಟು ಸಾವು ನೋವು ಫಿಕ್ಸ್ ಅಂತ ತಜ್ಞರು ಈಗ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈಗ ಖಾಸಗಿ ಆಸ್ಪತ್ರೆಗಳಲ್ಲಿ ನಾವು ನೋಡ್ತಾ ಇದೀವಿ, ಬೆಡ್ ಸಿಗ್ತಾ ಇಲ್ಲ, ಆಕ್ಸಿಜನ್ ಸಮಸ್ಯೆ ಆಗ್ತಾ ಇದೆ. ಇದೆಲ್ಲ ಸಮಸ್ಯೆಗಳೇನಿದೆ 50% ಬೆಡ್ ಅನ್ನ ನಾವು ಮೀಸಲಿಟ್ಟಿದೀವಿ ಅಂತ ಖಾಸಗಿ ಅವ್ರು ಹೇಳ್ತಾ ಇದ್ದಾರೆ. ಆದ್ರೆ ಪ್ರಾಕ್ಟಿಕಲ್ ಆಗಿ ಹೋಗಿ ನೋಡಿದಾಗ ಅಲ್ಲಿ ಆತರ ಪರಿಸ್ಥಿತಿ ಇಲ್ಲ. ಬರೀ 50% ಬೆಡ್ ಕೊಟ್ರೆ ಸಾಕಾಗೋದಿಲ್ಲ. ಈ ಕೊರೋನಾ ಕಂಟ್ರೋಲಿಗೆ ಬರೋ ತನಕ ಅಟ್ಲೀಸ್ಟ್ ಸರ್ಕಾರನೇ ಖಾಸಗಿ ಆಸ್ಪತ್ರೆಗಳನ್ನ ನಿಯಂತ್ರಣ ಮಾಡಬೇಕು ಅನ್ನೋ ಶಿಫಾರಸನ್ನು ಕೂಡ ಈಗ ತಜ್ಞರು ಮಾಡಿದ್ದಾರೆ. ಬಹುಶಃ ಇದಕ್ಕೆ ಒಂದು ವೇಳೆ ಸರ್ಕಾರ ಈ ಒಂದು ನಿರ್ಧಾರವನ್ನ ಮಾಡಿದ್ದೇ ಆದ್ರೆ ಇದಕ್ಕೆ ಖಾಸಗಿಯವರು ಒಪ್ಕೊಳ್ತಾರಾ ಇಲ್ವಾ, ಅದೊಂದು ದೊಡ್ಡ ಕಿರಿಕ್ ಆಗುತ್ತಾ ಏನು ಎತ್ತ ಅನ್ನೋದನ್ನ ನೋಡ್ಬೇಕಾಗತ್ತೆ. ನಾಳೆ ಈ ವಿಚಾರಗಳೆಲ್ಲ ಚರ್ಚೆಗೆ ಬರ್ತವೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ದಶರಥ್. ತಜ್ಞರು ಮುಂಚಿನಿಂದ ಹೇಳ್ತಾ ಇದ್ರು ಕಟ್ಟುನಿಟ್ಟಿನ ಕ್ರಮ ಆಗಬೇಕು ಅಂತ ಹೇಳಿ. ಇದೀಗ ಅನಿವಾರ್ಯ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಬೆಂಗಳೂರನ್ನ ಲಾಕ್ ಡೌನ್ ಮಾಡಬೇಕು ಅಟ್ಲೀಸ್ಟ್ 14 ದಿನ ಅಂತ ಹೇಳ್ತಾ ಇದ್ದಾರೆ. ಈಗ ತಜ್ಞರು ಏನೇನು ಎಚ್ಚರಿಕೆ ಕೊಟ್ಟಿದ್ದಾರೆ ಹಾಗಾದ್ರೆ? ಹೌದು ಶರ್ಮಿತಾ, ಯಾಕಂದ್ರೆ ಕಳೆದ ಅನೇಕ ಸಲವೂ ಕೂಡ ತಜ್ಞರ ಸಮಿತಿ ತನ್ನ ವರದಿಯನ್ನ ಕೊಡ್ತಾ ಬಂದಿದೆ. ನಾವು ಕಳೆದ ನವೆಂಬರ್ನಲ್ಲೇ ಲಾಕ್ಡೌನ್ ಮಾಡಬೇಕು ಅಂತ ಹೇಳಿ ತಜ್ಞರು ಶಿಫಾರಸನ್ನು ಮಾಡಿದ್ರು ಕೂಡ ಸರ್ಕಾರ ಅದನ್ನ ಜಾರಿಗೆ ತಂದಿಲ್ಲ ಅನ್ನೋ ಆರೋಪ ಕೂಡ ಸರ್ಕಾರದ ಮೇಲಿದೆ. ಇದೀಗ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ರೀತಿಯಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಈಗಲೂ ಕೂಡ ಈ ಕರ್ಫ್ಯೂವನ್ನು ಮುಂದುವರಿಸಬೇಕು ಅಂತ ಹೇಳಿ ತಜ್ಞರು ಅಭಿಪ್ರಾಯವನ್ನ ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಕರ್ಫ್ಯೂ 2 ದಿನಗಳ ಕಾಲವಾಗಿ ಏನು ವೀಕೆಂಡ್ ಅಲ್ಲಿ ಪ್ರಾಯೋಗಿಕವಾಗಿ ಜಾರಿ ಮಾಡಿದ್ದಾರೆ. ಇದು ಖಂಡಿತವಾಗಿಯೂ ವರ್ಕೌಟ್ ಆಗುತ್ತೆ. ನೀವು ನೈಟ್ ಕರ್ಫ್ಯೂಗೆ ಹೋಲಿಕೆ ಮಾಡಿದ್ರೆ ಡೇ ಕರ್ಫ್ಯೂ ಅತ್ಯಂತ ಪರಿಣಾಮಕಾರಿಯಾಗುತ್ತೆ. ಜನರು ಒಂದೆಡೆ ಸೇರೋದನ್ನ ತಡೆಯುತ್ತೆ, ಜೊತೆಗೆ ಸಾಮಾಜಿಕ ಅಂತರವನ್ನ ಕಾಪಾಡಬಹುದು. ಆಮೇಲೆ ಈ ಮುಟೇಟೆಡ್ ವೈರಸ್ ಹರಡುವಿಕೆಯ ಪ್ರಮಾಣ ಅತ್ಯಂತ ವೇಗವಾಗಿದೆ. ಸೊ ಹೀಗಾಗಿ ಅದಕ್ಕೆ ಬ್ರೇಕ್ ಹಾಕಲೇಬೇಕಾದಂತ ಅನಿವಾರ್ಯತೆ ಸರ್ಕಾರದ ಮುಂದೆ ಇದೆ. ಹೀಗಾಗಿ ಒಂದು 14 ದಿನಗಳ ಕಾಲವಾದರೂ ಕೂಡ ಇದಕ್ಕೆ ಚೈನ್ ಲಿಂಕ್ ಅನ್ನ ಬ್ರೇಕ್ ಮಾಡುವಂತ ಟಫ್ ರೂಲ್ಸ್ ರಾಜ್ಯದಲ್ಲಿ ಜಾರಿಯಾಗಬೇಕು ಅಂತ ಹೇಳಿ ತಜ್ಞರು ಅಭಿಪ್ರಾಯವನ್ನ ಸಲಹೆಯನ್ನ ಕೊಡ್ತಾ ಬಂದಿದ್ದಾರೆ. ಆದರೂ ಕೂಡ ಸರ್ಕಾರ ಇದನ್ನ ಜಾರಿ ಮಾಡುತ್ತಾ ಇಲ್ವಾ ಅನ್ನೋದು ಕೂಡ ಈಗಲೂ ಪ್ರಶ್ನೆಯಾಗಿ ಕಾಡ್ತಾ ಇದೆ. ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಇದೆ, ಸಚಿವ ಸಂಪುಟ ಸಭೆ ಇದೆ. ಈ ಕುರಿತಂತೆ ಏನಾದರೂ ಚರ್ಚೆ ಮಾಡಿ ಅತ್ಯಂತ ಪರಿಣಾಮಕಾರಿಯಾದಂಥ ಟಫ್ ರೂಲ್ಸ್ ಜಾರಿಗೆ ಸರ್ಕಾರ ಮುಂದಾಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಿದೆ. ಯಾಕೆಂದ್ರೆ 2 ದಿನಗಳ ಈ ವೀಕೆಂಡ್ ಕರ್ಫ್ಯೂ ನಿಜಕ್ಕೂ ಕೂಡ ಪರಿಣಾಮಕಾರಿಯಾಗಿ ಆಗ್ತಾ ಇದೆ. ಅಲ್ಲಲ್ಲಿ ಕೆಲವಷ್ಟು ಲೋಪಗಳಿದ್ದೇ ಇರುತ್ತೆ. 10 ಗಂಟೆವರೆಗೂ ಖರೀದಿಗೆ ಅವಕಾಶ ಕೊಟ್ಟರು ಕೂಡ ಸಾಮಾಜಿಕ ಅಂತರ ಮಾಸ್ಕ್ ಧರಿಸದೇ ಇರುತ್ತೆ. ಸೊ ಅದನ್ನೇ ಕಟ್ಟುನಿಟ್ಟಾಗಿ ಜಾರಿ ಮಾಡಿಕೊಂಡ್ರೆ ಬಹುತೇಕ ವೀಕೆಂಡ್ ಕರ್ಫ್ಯೂ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಪರಿಣಾಮಕಾರಿ ಆಗುತ್ತೆ. ಸಂಪೂರ್ಣ ಲಾಕ್ಡೌನ್ ಮಾಡಿದ್ರೆ
ಖಂಡಿತವಾಗಿ ಎಲ್ಲ ಕೈಗಾರಿಕೆಗಳಿಗೂ ಸೇರಿದಂತೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳುತ್ತೆ. ರಾಜ್ಯದ ಬೊಕ್ಕಸಕ್ಕೂ ಕೂಡ ಬರಬೇಕಾದಂಥ ವರಮಾನ ಬರೋದಿಲ್ಲ. ಸೊ ಹೀಗಾಗಿ ಸಂಪೂರ್ಣ ಲಾಕ್ಡೌನ್ ಬದಲಾಗಿ ವೀಕೆಂಡ್ ಕರ್ಫ್ಯೂವನ್ನು ಮುಂದಿನ ಡೇ ಕರ್ಫ್ಯೂವನ್ನು ಮುಂದಿನ ದಿನಗಳಿಗೂ ಕೂಡ ವಿಸ್ತರಿಸಿದ್ರೆ ಇದು ಸಾಕಷ್ಟು ಪರಿಣಾಮಕಾರಿಯಾಗುತ್ತೆ. ಈ ಡೆಡ್ಲಿ ವೈರಸ್ಸನ್ನು ನಿಯಂತ್ರಣ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಸರ್ಕಾರ ಈ ನಿಟ್ಟಿನಲ್ಲಿ ಯಾವ ತೀರ್ಮಾನವನ್ನು ಕೈಗೊಳ್ಳುತ್ತೆ, ಯಾವ ರೀತಿ ಕ್ರಮವನ್ನು ಕೈಗೊಳ್ಳುತ್ತೆ ಅಂತ ಕೂಡ ನೋಡಬೇಕಿದೆ. ನಾಳೆ ನಡೆಯುವಂಥ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಎಲ್ಲವೂ ಕೂಡ ಚರ್ಚೆ ಆಗುತ್ತೆ. ಅದಾದ ಬಳಿಕ ರಾಜ್ಯ ಸರ್ಕಾರ ಯಾವ ತೀರ್ಮಾನಕ್ಕೆ ಬರುತ್ತೆ ಅಂತ ನೋಡಬೇಕಿದೆ.